ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 18/12/2025 ಗುರುವಾರ ದಿನ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನಿನ್ನೆ ಈ ಲೆವೆಲ್ನ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೆ. ಮಾರ್ಕೆಟ್ ಇನ್ ಕೇಸ್ 25,850 ಲೆವೆಲ್ನ ಫೇಲ್ ಆದರೆ ಸಿಕ್ಕಾಪಟ್ಟೆ ಅಥವಾ ಅಟ್ಲೀಸ್ಟ್ ಬೀಳುತ್ತೆ ಅಂತ ಮಾರ್ಕ್ ಮಾಡಿದೆ. ಈವನ್ ಮಾರ್ನಿಂಗ್ ಅಲ್ಲಿ ಕೂಡ ನಿಮಗೆ ಫ್ರೀ ವೇ ಇರೋದು ಐದರ್ 25,920 ಮೇಲ್ಗಡೆ ಅಥವಾ 25,850 ಕೆಳಗಡೆ. ಇದ್ರ ಒಳಗಡೆ ಇದ್ರೆ ರೇಂಜ್ ಬೌಂಡ್ ಇರುತ್ತೆ ಅಂತ ನೆನೆಸಿದೆ ಅಥವಾ ಇನ್ ಕೇಸ್ ಅಪ್ಡೇಟ್ ಕೂಡ ಮಾಡಿದೆ. ಸೊ ಇಲ್ಲಿ ಮಾರ್ಕೆಟ್ ಬಿದ್ದೇ ಬೀಳುತ್ತೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಲುಕ್ ಹಿಯರ್, ಸಿಂಪಲ್ ಇದೆ ಮಾರ್ಕೆಟ್ ನಲ್ಲಿ. ಸೊ ನಿನ್ನೆ ಅಟೆಂಪ್ಟ್ ಗಿಂತ ಇಲ್ಲಿಯ ಬಾಯಿಂಗ್ ಅಟೆಂಪ್ಟ್ ಬಹಳ ವೀಕ್ ಆಗಿತ್ತು ಅಂಡ್ ಕ್ಲಿಯರ್ ಬ್ರೇಕ್ ಡೌನ್ ಕೂಡ ಕೊಟ್ಟಿದ್ದ. ಅಂಡ್ ದಿಸ್ ಇಸ್ ಕನ್ಫರ್ಮೇಶನ್ ಲೋವರ್ ಹೈ ಅಂಡ್ ದ ಲೋ ಬ್ರೇಕ್ ಎಂಟ್ರಿ ಅಂಡ್ ಮಾರ್ಕೆಟ್ ನೀವು ಎಕ್ಸಿಟ್ ಇಲ್ಲ ಆದ್ರಿ. ಓಕೆ, ಎಂಟ್ರಿ ಇದೇ ಕ್ಯಾಡಲ್ ಆಗಿತ್ತು, ದಸ್ ಎ ಲೋ ಬ್ರೇಕ್ ಎಂಟ್ರಿ ಆಗಿತ್ತು. ಮಾರ್ಕೆಟ್ 25,800, ಲುಕ್ ಹಿಯರ್, 25,800 ಸೈಕಾಲಜಿಕಲ್ ನಂಬರ್ ಆಗಿತ್ತು. ಓಕೆ, ಸೊ ಮಾರ್ಕೆಟ್ ನಲ್ಲಿ 195ರಲ್ಲಿ ಎಂಟ್ರಿ ಆಗಿತ್ತು, 26,000 ಪುಟ್ಟು. ಸೊ ಅರೌಂಡ್ 210-12ಕ್ಕೆ ಆವರೇಜ್ ಆಗಿ ಎಕ್ಸಿಟ್ ಆಗಬೇಕಾಯಿತು, ಬಿಕಾಸ್ ಈವನ್ ಪ್ರೀಮಿಯಮ್ಸ್ ಕೂಡ ಏರ್ತಾ ಇರಲಿಲ್ಲ. ಆಮೇಲೆ ಮಲ್ಟಿಪಲ್ ಟೈಮ್ ಮಾರ್ಕೆಟ್ ವಾಪಸ್ ಈ ಎರಡು ಪೀಕ್ಸ್ಗಳು ಮಾಡಿದಾಗ ಸೊ ಸೆನ್ಸೆಕ್ಸ್ ಅಲ್ಲಿ ಕಾಲ್ ರೇಟಿಂಗ್ಗಳು ಮಾಡ್ತಾ ಇದೆ, ಬಿಕಾಸ್ ದೇ ಆರ್ ಲುಕ್ ಲೈಕ್ ಅ ಸೇಮ್ ಬ್ರದರ್, ನಿಫ್ಟಿ ಅಂಡ್ ಸೆನ್ಸೆಕ್ಸ್. ಓಕೆ, ಇವಷ್ಟೇ ಕೆಲಸ ಆಗಿದೆ, ಬಟ್ ಯಾವುದೇ ರೀತಿ ಎಕ್ಸ್ಟ್ರಾ ಎಡಿಷನ್ ಕೆಲಸ ಆಗಿಲ್ಲ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಅಲ್ಲಿ. ಓಕೆ, ಸೊ ಇದರಿಂದ ಒಂದು ಸಿಕ್ಕಾಪಟ್ಟೆ ಅಂತೇನಿಲ್ಲ. 195 to 210 ಅಂದ್ರೆ ಹಾರ್ಡ್ಲಿ 15 ಪಾಯಿಂಟ್ಸ್ ಇಲ್ಲಿಂದ ಕಾಲ್ ರೇಟಿಂಗ್ ಇಂದ ಕೆಲವೊಂದು ದುಡ್ಡು ಆಗಿದೆ. ಇವನ್ ಕೆಲವೊಂದು ಸೆನ್ಸೆಕ್ಸ್ ಪೊಸಿಷನ್ ನ ಕ್ಯಾರಿ ಮಾಡ್ತಾ ಇದ್ದೀನಿ ಸೆಲ್ಲಿಂಗ್ ಒಳಗಡೆ. ಓಕೆ, ಸೊ ಎನಿವೇ, ಲುಕ್ ಅಟ್ ಹಿಯರ್. ನಾಳೆ ಏನ್ ಮಾಡ್ತೀರಿ? ಫಸ್ಟ್ ಆಫ್ ಆಲ್, ಫಸ್ಟ್ ಡೇ ಆಂಗಲ್ ಶಿಫ್ಟ್ ಮಾಡ್ಕೋತೀನಿ. ಮಾರ್ಕೆಟ್ ಕಂಟಿನ್ಯೂಸ್ ಫಾರ್ ದ ಥರ್ಡ್ ಡೇ, ಇಟ್ಸ್ ಫಾಲೋಯಿಂಗ್. ಓಕೆ, ಸೊ ನೋಡ್ಕೋತೀರಿ, ದ ಫಾಲ್ ಈಸ್ ಕಂಟಿನ್ಯೂಡ್ ಟಿಲ್ ನೌ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ತೀರಿ? ನಾಳೆ ಎಲ್ಲಿಗೆ ಹೋಗ್ಬೋದು? ಮೂವಿಂಗ್ ಎವರೇಜ್ ಏನ್ ಹೇಳುತ್ತೆ? ಫಸ್ಟ್ ನಂಬರ್ ಪಾಯಿಂಟ್ ಹಿಯರ್ 50 ಡೇ ಮೂವಿಂಗ್ ಎವರೇಜ್ ನೋಡ್ಕೊಳ್ತೀರಿ. 25,800 ಹತ್ರ ಇದ್ದು ಅದೇ ನಮ್ಮನೆ ಅಬ್ಸ್ಟ್ರಕ್ಷನ್ ಮಾಡ್ತಾ ಇತ್ತು, ಕೆಳಗಡೆ ಹೋಗಕ್ ಕೊಡೋದಿಲ್ಲ ಅಂತ ಹೇಳಿ. ಓಕೆ, ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. 50 ಡೇ ಮೂವಿಂಗ್ ಎವರೇಜ್ ವರ್ಕ್ಡ್ ಲೈಕ್ ಅ ಮೇಜರ್ ಲೆವೆಲ್ ಸಪೋರ್ಟ್. ಸೊ ನಾಳೆ ಕೂಡ ಇದು ವರ್ಕ್ ಆಗುತ್ತೆ. 25,800 ಇಸ್ ಅ ಮೇಜರ್ ಲೆವೆಲ್ ಸಪೋರ್ಟ್. ಅದನ್ನ ನೀವೇನ್ ಮಾಡ್ತೀರಿ? ನಂಬರ್ ಸೈಕಾಲಜಿ ಇದೆ, ಇವನ್ ಓಪನ್ ಇಂಟ್ರೆಸ್ಟ್ ಕೂಡ ಅಲ್ಲೇ ಹೈಯೆಸ್ಟ್ ಇದೆ. ಯು ಕ್ಯಾನ್ ಚೆಕ್ ಇನ್ ದ ಓಪನ್ ಇಂಟ್ರೆಸ್ಟ್ ಚಾರ್ಟ್ ಆಲ್ಸೋ. ಓಕೆ, 25,800 ಇಸ್ ಅ ಸಪೋರ್ಟ್. ಓಕೆ, ಡ್ರಾ ಮಾಡಿದ್ವಾ? ಓಕೆ, ಇನ್ನೂ ಒಂದು ಲೆವೆಲ್ ನ ಡ್ರಾ ಮಾಡೋಣ. 26,000 ಲೆವೆಲ್ ನ ಟಾಪರ್ ಲೆವೆಲ್ ನಲ್ಲಿ. ಓಕೆ, ಸೊ 25,800 ಬೈ ಮಿಸ್ಟೇಕ್ ಬ್ರೇಕ್ ಡೌನ್ ಆದ್ರೆ ಆವಾಗ ಥಿಂಕ್ ಮಾಡ್ಲಿಕ್ಕೆ ಡ್ರಾ ಮಾಡ್ತಾ ಇದೀವಿ 25,700 as a ಸಪೋರ್ಟ್. ಓಕೆ, ಇಷ್ಟೆಲ್ಲ ಡ್ರಾಯಿಂಗ್ ಮಾಡಿದ್ಮೇಲೆ ನೀವೇನ್ ಮಾಡ್ತೀರಿ? 30 ನಿಮಿಷಕ್ಕೆ ಸ್ವಿಚ್ ಮಾಡ್ತೀರಿ. ಈಸಿ ಇದೆ. ಸೊ ಈ ಸ್ವಿಚ್ ಮಾಡಿದ್ಮೇಲೆ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಮತ್ತು ಕೆಲವು ಇರುವ ಇಂಪಾರ್ಟೆಂಟ್ ಲೆವೆಲ್ ನ ಡ್ರಾ ಮಾಡ್ತೀರಿ. ದಿಸ್ ಇಸ್ ಇಂಪಾರ್ಟೆಂಟ್ ಲೆವೆಲ್. ಸುಮ್ಮನೆ ಎಳಿತೀರಿ, ಈ ಕಡೆ ನೋಡ್ಕೋತೀರಿ. ಇವತ್ತು ಮಾರ್ಕೆಟ್ ಕೂಡ ಎಕ್ಸಾಕ್ಟ್ಲಿ ಇಲ್ಲಿಂದಾನೆ ರಿಜೆಕ್ಟ್ ಆಗಿದೆ, ನೋಡ್ಕೋಬಹುದು. 25,920 ಹತ್ರ. ಓಕೆ, ಸೊ ಇಷ್ಟು ಎಲ್ಲ ಲೆವೆಲ್ ನಾವು ಮಾರ್ಕ್ ಮಾಡಿದೀವಿ. ಆಯ್ತು, ಎಕ್ಸ್ಪರ್ಟ್ ಆಯ್ತು. ಓಕೆ, ನಾಳೆ ಮಾರ್ಕೆಟ್ ಯಾವ ರೀತಿ ಓಪನ್ ಆಗ್ಬೋದು? ಲೈಕ್ ಫ್ಲಾಟ್ ಆಗಿ ಓಪನ್ ಆಗಿದೆ. 25,820 800 ಆಗಿದೆ. ಸೊ ವೇಟ್. ಓಕೆ, ಈಗ ಮಾರ್ಕೆಟ್ ಎಕ್ಸಾಕ್ಟ್ಲಿ ಬೌಂಡ್ರಿಗೂ ಕೂಡ ಇದೆ. ಸೊ ಅಬ್ವಿಯಸ್ಲಿ ಇಲ್ಲಿ ನಿಮಗೆ 50 ಡೇ ಮೂವಿಂಗ್ ಎವರೇಜ್ ಸಪೋರ್ಟ್ ಕೂಡ ಇದೆ. ಇಲ್ಲಿ ನಿಮಗೆ ಏನೋ ಹೈಯರ್ ಲೋ ಸ್ಟ್ರಕ್ಚರ್ ಸಿಕ್ಕರೆ, ಲೈಕ್ ಮಾರ್ಕೆಟ್ ಸ್ಲೋಲಿ ಬಿಲ್ಟಪ್ ಆಗ್ತಾ ಇದೆ, ಬುಲ್ ಕಾಲ್ ಸ್ಪ್ರೆಡ್ ಅಥವಾ ಇನ್ ಕೇಸ್ ಕಾಲ್ ಬೈ ಮಾಡಿದ್ರು ಪೊಸಿಷನ್ ಸೈಸಿಂಗ್ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡೋಣ ವಿತ್ ಸ್ಮಾಲ್ ಎಸ್ ಎಲ್ ಅರೌಂಡ್ ಹಿಯರ್. ಟಾರ್ಗೆಟ್ 25,900 ಅಂಡ್ ಅಬೌವ್. ಸೂಪರ್. ಓಕೆ, ಇದೇ ಮಾರ್ಕೆಟ್ 25,800 ಹತ್ರ ಓಪನ್ ಆಗ್ಬಿಟ್ಟು ಬ್ರೇಕ್ ಡೌನ್ ಆಗಿದೆ ವಾಪಸ್ಸು. ಓಕೆ, ಅರೌಂಡ್ 20 ಪಾಯಿಂಟ್ಸ್ ಕೆಳಗಡೆ ಅಂತ ತಿಳ್ಕೋಣ. 25,780 ಹತ್ರ ಮಾರ್ಕೆಟ್ ನಿನ್ನೆ ಅಥವಾ ಇವತ್ತು ಹೋಗಿ ಬಂದಿದೆಲ್ಲ, ಆ ಜಾಗನ ಬ್ರೇಕ್ ಮಾಡಿದೆ ಅಂಡ್ ನೀವು ಲೋವರ್ ಹೈ ಕಾಣ್ತಾ ಇದ್ದೀರಿ. ಓಕೆ, ಲೋವರ್ ಹೈ ಕಾಣ್ತಾ ಇದ್ದೀರಿ ಅಂಡ್ ಎಸ್ ಎಲ್ ಇಟ್ಕೊಳ್ತೀರಿ ನೀಟಾಗಿ. ಟಾರ್ಗೆಟ್ ಮಾಡ್ತಾ ಇರೋದು 25,700. ಸೂಪರ್, ಕರೆಕ್ಟ್. ಇಲ್ಲ, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿದೆ, 25,850 ಓಪನ್ ಆಗಿದೆ. ಸೊ ಚೆಕ್ ಹಿಯರ್. ಮಾರ್ಕೆಟ್ 25,850 ಹತ್ರ ಓಪನ್ ಆಗಿದೆ, ಮಿಡಲ್ ಅಲ್ಲಿದೆ. ಸೊ ಅವಾಯ್ಡ್ ಮಾಡುವ ಪ್ರಯತ್ನ ಇದ್ರೂ ಕೂಡ ಲುಕ್ ಹಿಯರ್, ನಿಮಗೆ ಟಾಪ್ ಬ್ರೇಕ್ ಆಗ್ತಾ ಇತ್ತು ವಿತ್ ಸ್ಮಾಲ್ ಎಸ್ ಎಲ್ ಸಿಗ್ತಾ ಇತ್ತು. ಟಾರ್ಗೆಟ್ 25,900 ಕ್ವಿಕ್ ಅಂಡ್ ಗೋ. ಇಲ್ಲ, ಮಾರ್ಕೆಟ್ ಲೋ ಬ್ರೇಕ್ ಆಗ್ತಾ ಇದ್ರೆ ಸ್ಲೋಲಿ ಸೈಡ್ವೇಸ್ ಟು ನೆಗೆಟಿವ್ ಹತ್ರ ಇಲ್ಲಿ ಬರುತ್ತೆ, ಆಮೇಲೆ ರಿವರ್ಸ್ ಆಗ್ಬೋದು ಅಥವಾ ಕಂಟಿನ್ಯೂ ಕೂಡ ಆಗ್ಬೋದು. ಓಕೆ, ಗ್ಯಾಪ್ ಅಪ್ ಹ್ಯೂಜ್ ಆಗಿದೆ 25,900. ಪಾಸಿಬಿಲಿಟಿ ಕಮ್ಮಿ ಇದೆ, ದೋ ಆದ್ರೂ ಕೂಡ ಈ ಜಾಗದಲ್ಲಿ ಏನಿದೆ ಸರ್? ರಿಜೆಕ್ಷನ್, ಹಿಸ್ಟಾರಿಕಲ್ ರಿಜೆಕ್ಷನ್ಸ್. ಓಕೆ, ಇಷ್ಟು ಈಸಿ ಇರೋದಿಲ್ಲ. ಸೊ ಮಾರ್ಕೆಟ್ ಇಲ್ಲಿಂದ ನಮಗೆ ದೊಡ್ಡ ರೆಡಿ ಕಂಡಲ್ ಆಗ್ತದೆ, ಸೆಲ್ಲಿಂಗ್ ಆಗ್ಬೋದು. ಇದೊಂದು ಅಪರ್ಚುನಿಟಿ ಕೂಡ ಕ್ರಿಯೇಟ್ ಆಗುತ್ತೆ. ಗ್ಯಾಪ್ ಡೌನ್, ಹೌದು, 25,750 ಓಪನ್ ಆಗಿದೆ ಮಾರ್ಕೆಟ್. ಒಂದು 60ರಿಂದ 70 ಪಾಯಿಂಟ್ ನೆಗೆಟಿವ್ ಓಪನ್. ಸೊ ಒಂದು ಗ್ಯಾಪ್ ಫಿಲ್ ಅಪ್, ಸೆಲ್ಲಿಂಗ್ ಪ್ಯಾಟರ್ನ್ ಹಿಯರ್. ಗ್ಯಾಪ್ ಫಿಲ್ ಅಪ್ ಆದ್ಮೇಲೆ ಇಲ್ಲ
ಲೋ ಬ್ರೇಕ್ ಆಗಿ ಕಂಟಿನ್ಯೂಸ್ಲಿ ಅಗ್ರೆಸಿವ್ ಡೌನ್ ಸೈಡ್ 25,700. ಈ ರೀತಿ ಪ್ಲಾನ್ ಆಫ್ ಆಕ್ಷನ್ ಇರುತ್ತೆ ನಾಳೆಗೋಸ್ಕರ. ಓಪನ್ ಇಂಟ್ರೆಸ್ಟ್ ನೋಡ್ಕೊಂಡ್ ಬನ್ನಿ. 25,800 ಆಲ್ರೆಡಿ ಪುಟ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಹೆವಿ ಇದೆ. ಇದೇ ನಮ್ಮ ಅಬ್ಸ್ಟ್ರಕ್ಷನ್ ಮಾಡ್ತಾ ಇತ್ತು ಅಂಡ್ ಇವನ್ 50-day ಮೂವಿಂಗ್ ಎವರೇಜ್ ಕೂಡ ಇತ್ತು ಅಲ್ಲೇ. ಪ್ಲಸ್ 2500 ಅಲ್ಲಿ ಇವಾಗ ನಿಮ್ಗೆ ಸಿಗ್ತಾ ಇರೋದು 103 ಓಪನ್ ಇಂಟ್ರೆಸ್ಟ್. ಓಕೆ, ಲೈಕ್ ಜನ ಇಲ್ಲಿ ಜಾಸ್ತಿ ಇದ್ದಾರೆ. ನಂದು 26,000 ಸೈಕಾಲಜಿ ನಂಬರ್, ಅಲ್ಲಿಯೂ ಕೂಡ ಜಾಸ್ತಿ ಇದ್ದಾರೆ. ಸೊ 25,800 ಬ್ರೇಕ್ ಆದ್ರೆ 25,700 ಅಲ್ಲಿ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇದೆ. ಇನ್ ಕೇಸ್ ಮಾರ್ಕೆಟ್ ಸಸ್ಟೈನ್ ಆದ್ರೆ 926,000 ಅಲ್ಲಿ ನೀವು ಅಬ್ಸ್ಟ್ರಕ್ಷನ್ ಫೇಸ್ ಮಾಡ್ತೀರಿ. ಓಕೆ, ಲೆಟ್ ಅಸ್ ಗೋ ಟು ದ ಸೆನ್ಸೆಕ್ಸ್ ಹಿಯರ್. ನಾಳೆ ಎಕ್ಸ್ಪೈರಿ ಇದೆ. ಸೊ ಆ ಎಕ್ಸ್ಪೈರಿ ಪಾಯಿಂಟ್ ಆಫ್ ವ್ಯೂ ಇಂದ ಮಾರ್ಕೆಟ್ ಎಲ್ಲೆಲ್ಲಿ ನಿಮಗೆ ಎಕ್ಸ್ಪೈರಿ ಆಗುತ್ತೆ ಅನ್ನುವ ಪಾಯಿಂಟ್ ಆಫ್ ವ್ಯೂ. ಸೊ ಈಗ ಅರ್ಲಿಯರ್ ಲೆವೆಲ್ ನೋಡ್ಕೊಳ್ತೀರಿ, ಹಿಸ್ಟಾರಿಕಲ್ ಲೆವೆಲ್ ಇದೆ. ಇದನ್ನೇ ಸುಮ್ಮನೆ ಎಳ್ಕೊಳ್ತೀನಿ ಈ ಕಡೆ. ಇದ್ಯಾವ್ದಪ್ಪ ಲೆವೆಲ್ ಅಂದ್ರೆ ಎಕ್ಸಾಕ್ಟ್ಲಿ 84,500 ಲೆವೆಲ್. ಓಕೆ, ಕೆಳಗಡೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಬ್ರೇಕ್ ಡೌನ್ ಆದ್ರೆ ವಿ ಎಕ್ಸ್ಪೆಕ್ಟಿಂಗ್ ಮಾರ್ಕೆಟ್ ಟು ಕಮ್ ಟು 84,200 ಲೆವೆಲ್. ಇದನ್ನು ಕೂಡ ಡ್ರಾ ಮಾಡಿ ಆಲ್ರೆಡಿ ಇಟ್ಕೊಳ್ತೀನಿ. ಸೂಪರ್. ಮೇಲ್ಗಡೆ ಈ ಲೆವೆಲ್ ಕೂಡ ಎಕ್ಸಾಕ್ಟ್ಲಿ ಮಾರ್ಕ್ ಮಾಡ್ಕೊಳ್ತೀನಿ, 84,800 ಲೆವೆಲ್. ಇದನ್ನ ದಾಟಿದ್ರೆ 85,000. ಎಲ್ಲ ವ್ಯಾಲ್ಯೂಸ್ ಮಾರ್ಕ್ ಮಾಡಿದಿರಿ ಈಗ. ಸೂಪರ್. ಓಕೆ, ಮಾರ್ಕೆಟ್ ಫೇಲ್ಯೂರ್ 84,200. ಓಕೆ, ಮಾರ್ಕೆಟ್ ಸಕ್ಸಸ್ಫುಲ್ ಆದ್ರೆ ಸ್ಲೋಲಿ ಸೈಡ್ವೇಸ್ ಟು ಅಪ್ ಸೈಡ್ ಅಂತ ತಿಳ್ಕೊಳ್ತೀರಿ. ಯಾಕೆ? ಸೆಲ್ಲಿಂಗ್ ನಲ್ಲಿ ಬಿಲ್ಟ್ ಅಪ್ ಇದೆ, ಮಾರ್ಕೆಟ್ ಸ್ವಲ್ಪ ಅಬ್ಸ್ಟ್ರಕ್ಷನ್ ಫೇಸ್ ಮಾಡಬಹುದು. ಓಕೆ, ವರಸ್ ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೆ 84,800 ಇಂದ ಓಕೆ, ಸೊ ಅಗೇನ್ ವಾಪಸ್ ಮತ್ತೆ ರಿಜೆಕ್ಟ್ ಆಗುವ ಜಾಗನೇ ಇದೆ, ಸೆಲ್ಲಿಂಗ್ ಏರಿಯಾ ಇದೆ. ಎಕ್ಸ್ಪೆಕ್ಟ್ ಅ ಸೆಲ್ಲಿಂಗ್ ಏರಿಯಾ. 84,800 ಸಕ್ಸಸ್, 85,000 ಮ್ಯಾಕ್ಸಿಮಮ್. ಬಿಕಾಸ್ ಸೈಕಾಲಜಿ ನಂಬರ್ ಅಂಡ್ ಎಕ್ಸ್ಪೈರಿ ಕೂಡ ಇಲ್ಲೇ ಆಗಬಹುದು. ದೋ ಸ್ವಲ್ಪ 50, 60, 100 ಪಾಯಿಂಟ್ ಮೇಲ್ಗಡೆ ಹೋಗಿ ಅರೌಂಡ್ 85,000 ಹತ್ರ ಕ್ಲೋಸ್ ಆಗ್ಬಹುದು. ಪ್ರೊವೈಡೆಡ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಈ ರೀತಿ ಆಗುತ್ತೆ ಅಂದ್ರೆ. ಈವನ್ ಗ್ಯಾಪ್ ಡೌನ್ ಆದ್ರೂ ಕೂಡ 84,300 ಹತ್ರ ಆಗಿದೆ. ಅಟ್ರಾಕ್ಷನ್ ಲೆವೆಲ್ 84,500 ಹತ್ರ ಎಕ್ಸ್ಪೈರ್ ಆಗ್ಬಹುದು, ಅಥವಾ 84,200 ಹತ್ರ ಟೈಮ್ ಪಾಸ್ ಆಗ್ತಾ 84,000 ಹತ್ರ ಕೂಡ ಎಕ್ಸ್ಪೈರಿ ಆಗ್ಬಹುದು. ಓಕೆ, ಈ ಎಲ್ಲ ಆಂಗಲ್ ಇಂದ ಡಿಸ್ಕಷನ್ ಮಾಡ್ತಾ ಆಪ್ಷನ್ ಚೇನ್ ನೋಡಿದ್ರೆ ಓಪನ್ ಇಂಟ್ರೆಸ್ಟ್ ಹೆವಿ ಕಾಣ್ತಾ ಇರೋದು 84,500ಕ್ಕೆ 20 ಲಕ್ಷ ಪುಟ್ಟಲ್ಲಿದೆ. ವೆರಸ್ ಕಾಲ್ ನಲ್ಲಿ ಓನ್ಲಿ 15 ಲಕ್ಷ ಇದೆ. ಓಕೆ, ಅದೇ ನಿಮಗೆ 84,600 10 ಲಕ್ಷ, 16 ಲಕ್ಷ, 21 ಲಕ್ಷ ಅಂಡ್ 17 ಲಕ್ಷ, 85,000 33 ಲಕ್ಷ ನೋಡಿದ್ರೆ ಕಾಲ್ ನಲ್ಲಂತೂ ಸಿಕ್ಕಾಪಟ್ಟೆ ಬಿಲ್ಟಪ್ ಇದೆ. ಪ್ರೊವೈಡೆಡ್ 84,500 ಹತ್ರ ಏನಾದ್ರು ಮಾರ್ಕೆಟ್ ಮಿಸ್ ಆದ್ರೆ ಇಲ್ಲಿ ಕೂಡ ಕಂಪೇರಿಟಿವ್ ಔಟ್ ಆಫ್ ದ ಮನಿ ಆಫ್ ಕಾಲ್ಸ್, ಇಲ್ಲಿ ಪುಟ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಸ್ವಲ್ಪ ನಾಜೂಕ್ ಆಗಿದೆ ಅಥವಾ ಕಡಿಮೆ ಇದೆ. 12 ಲಕ್ಷ, 12 ಲಕ್ಷ, 13 ಲಕ್ಷ. ಸೊ ಮಾರ್ಕೆಟ್ ಕ್ಯಾನ್ ಈಸಿಲಿ ಬ್ರೇಕ್ 84,500 ಅಂಡ್ ಗೋ ಟು ದ ಡೌನ್ ಸೈಡ್. ಬಟ್ ಮೇಲ್ಗಡೆ ಹೋದ್ರೆ ಸ್ವಲ್ಪ ಸೈಡ್ವೇಸ್ ಟು ಅಪ್ ಸೈಡ್ ಅಂತ ತಿಳ್ಕೊಳ್ತೀರಿ ಓಪನ್ ಇಂಟ್ರೆಸ್ಟ್ ಅನಾಲಿಸಿಸ್ ಮಾಡಿದ್ರೆ. ಓಕೆ, ಲೆಟ್ಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ. ಓಕೆ, ಬ್ಯಾಂಕ್ ನಿಫ್ಟಿ ಏನ್ ಹೇಳುವ ಪ್ರಯತ್ನ ಮಾಡ್ತಾ ಇದೆ. 59,000ಕ್ಕೆ ಬಹಳ ಕಾಟ ಕೊಟ್ಟಿದ್ದಾನೆ. 59,000ಕ್ಕೆ ಮಾರ್ಕೆಟ್ ಟೈಮ್ ಪಾಸ್ ಮಾಡ್ತಾ ಇತ್ತು ಬಹಳ ಟೈಮ್. ಸೊ ಇನ್ ಕೇಸ್ 59,000 ಕೂಡ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಹೆವಿ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಆಗುತ್ತೆ. ಬಿಕಾಸ್ ಇದಕ್ಕೂ ಕೂಡ ಎಕ್ಸ್ಪೈರಿ ದಿನ ಎಷ್ಟು ಉಳಿತು ಸರ್? ಗೋ ಅಂಡ್ ಚೆಕ್ ದ ಟೈಮ್ ನಾವು. ಸೊ ಇವತ್ತಿಗೆ 17 ತಾರೀಕು ಆದ್ರೆ 2 ದಿನ ಬಿಟ್ಬಿಡಿ, 4 ದಿನ ಬಿಟ್ಬಿಡಿ, ಸ್ಯಾಟರ್ಡೆ ಸಂಡೇಗಳನ್ನ ತೆಗೆದು ಹಾಕಿದ್ರೆ ಹಾರ್ಡ್ಲಿ ರಿಪೀಟ್ ಯು ಇದ್ರೊಳಗಡೆ 8ರಿಂದ 9 ದಿನ ಇದೆ. ಇದ್ರೊಳಗೂ ಆಪ್ಷನ್ ಸೆಲ್ಲಿಂಗ್ ಎಕ್ಸಲರೇಟ್ ಆಗ್ತಾ ಇದೆ. ಸೊ ತೀಟಾ ಡಿಕೆನ ಇಲ್ಲಿ ನೀವು ತಗೋಬಹುದು ಇನ್ ಕೇಸ್ ಮಾರ್ಕೆಟ್ ಸೈಡ್ ವೇ ಆದ್ರೆ. ಓಕೆ, ಸೊ ಒನ್ ಆಫ್ ದ ಮೇಜರ್ ಲೆವೆಲ್ ನ ಡ್ರಾ ಮಾಡ್ತೀನಿ. ದಿಸ್ ಈಸ್ ದಟ್ ಲೆವೆಲ್ 58,800 ಲೆವೆಲ್ ನ ಮಾರ್ಕೆಟ್ ಫೇಲ್ ಆಗ್ತಾನೆ ಇಲ್ಲ. ಸೈಕಾಲಜಿಕಲ್ ನಂಬರ್ ಅನ್ಕೊಳ್ಳಿ, ದಿಸ್ ಇಸ್ ಇಂಪಾರ್ಟೆಂಟ್. ಅದರ ಜೊತೆಗೆ ಇನ್ನೂ ಒಂದು ಬೇರೆ ಏನೋ ದೊಡ್ಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್ ಹಿಯರ್. ದಿಸ್ ಇಸ್ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್. ಓಕೆ, ಮಾರ್ಕೆಟ್ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದು, ಲುಕ್ ಆಟ್ ಹಿಯರ್, ದಿಸ್ ಈಸ್ ಕುಡ್ ಹ್ಯಾಪನ್ ಅಂತ ಅನ್ನೋ ಸ್ಥಿತಿ ಇದೆ. 60,000 ಆಗೋ ಚಾನ್ಸಸ್ ಇದೆ. ನೋಡೋಣ ಇನ್ನೊಂದು 2 ದಿನ ನಾನು ಹೋಲ್ಡ್ ಮಾಡ್ತಾನ, ಅಥವಾ ಇದಕ್ಕಿಂತ ಮುಂಚೆನೆ ಬ್ರೇಕ್ಔಟ್ ಮಾಡ್ತಾನ, ಅಥವಾ ಬ್ರೇಕ್ ಡೌನ್ ಆಗ್ತಾನ. ಸೊ ಆ ಸ್ಥಿತಿಗಿದೆ ಬ್ಯಾಂಕ್ ನಿಫ್ಟಿ. ಓಕೆ, ಇದರ ಜೊತೆಗೆ ನೋಡ್ಕೊಳ್ತೀರಿ ಮೂವಿಂಗ್ ಅವರೇಜ್ಗಳನ್ನ. ಮೂವಿಂಗ್ ಅವರೇಜ್ ನೋಡ್ಕೊಳ್ಳಿ. 20 ಡೇ ಲೈಕ್ ಮೂವಿಂಗ್ ಅವರೇಜ್ ಅಲ್ಲಿ 59,300 ಇದೆ. 50 ಡೇ 58,300 ಇದೆ. ಬೈ ಮಿಸ್ಟೇಕು ರಿಪೀಟ್ ಯೋ, ಬೈ ಮಿಸ್ಟೇಕು ಫ್ರೀ ವೇ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ, ಮಾರ್ಕೆಟ್ ನೀಟಾಗಿ ಆಪ್ಷನ್ ಬೈ ದುಡ್ಡು ಕೊಡುತ್ತೆ ಅಂದ್ರೆ 58,800 ಕೆಳಗಡೆ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿ ಲೋವರ್ ಐ ಆದ್ರೆ, ಸೊ ಯು ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಟು ಗಿವ್ ಅ ಟಾರ್ಗೆಟ್ 58,300 ಅಂಡ್ ಅಲ್ಟಿಮೇಟ್ ಟು 58,000. ಇದು ಮಾತ್ರ ಫ್ರೀ ಇದೆ. ಬೆಸ್ಟ್ ಲೆವೆಲ್ ಆಪ್ಷನ್ ಬೈಯಿಂಗ್ ಆಗಬಹುದು ಅನ್ನೋ ಸ್ಥಿತಿ. ಓಕೆ, ಸೊ ಇದನ್ನ ನೋಡಿದ್ರಿ. ಈಗ ಇದನ್ನೇ ಒಂದು 30 ಮಿನಿಟ್ಸ್ ಸ್ವಿಚ್ ಮಾಡ್ಕೊಳ್ಳಿ. ಸೊ 30 ನಿಮಿಷದ ಪ್ರಕಾರ ಮಾರ್ಕೆಟ್ ರೇಂಜ್ ಬೌಂಡ್ ಇದೆ, ಟೋಟಲ್ ಆಗಿ ರೇಂಜ್ ಬೌಂಡ್ ಇದೆ. ಹಾರ್ಡ್ಲಿ ನಿಮ್ಗೆ ಇಲ್ಲಿಂದ ಬೈ ಸಿಕ್ಕರೆ ಇಲ್ಲಿ ನೀವು ಸೆಲ್ಲಿಂಗ್ ಮಾಡಬಹುದು 59,200, 59,200, ಅಥವಾ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡಿದ್ರೆ ಸಖತ್ ಆಗಿರೋ ಮೊಮೆಂಟಮ್ ಸಿಗುತ್ತೆ, ಇಲ್ಲಾದ್ರೆ ಇಲ್ಲ. ಓಕೆ,
ಸೊ ದಿಸ್ ಇಸ್ ಅ ಬೌಂಡ್ರಿ, ಸೊ ಬಿ ಕೇರ್ಫುಲ್ ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡಲಿಕ್ಕೆ. ಪ್ರೊವೈಡೆಡ್ ಮಾರ್ಕೆಟ್ ಈ ಬೌಂಡ್ರಿ ಹತ್ರ ಸಿಕ್ಕರೆ ಸೆಲ್ಲಿಂಗ್ ಕ್ರಿಯೇಟ್ ಆಗ್ಬೋದು ಅಷ್ಟೇ. ಅಂಡ್ ಅದನ್ನೇ ನೋಡ್ತಾ ಇದ್ರಿ ಹಿಸ್ಟಾರಿಕಲಿ ಪ್ರೈಸ್ ಆಕ್ಷನ್. ಓಕೆ, ಇದನ್ನು ಕೂಡ ದಾಟ್ತಾನೆ 50,300 ಅಂದ್ರೆ ಆವಾಗ ತಿಳ್ಕೋಬಹುದು ಹಾ ಸರ್ ಫ್ರೀ ಇದೆ, ಇಲ್ಲ ಅಂದ್ರೆ ಈ ಬೌಂಡ್ರಿ ಫಿಕ್ಸ್ ಇದೆ, ಅರ್ಥ ಮಾಡ್ಕೊಂಡು ವರ್ಕೌಟ್ಸ್ ಮಾಡ್ತೀರಿ. ಓಕೆ, ಲೆಟ್ಸ್ ಗೋ ಟು ದ ಫಿನ್ ನಿಫ್ಟಿ. ಫಿನ್ ನಿಫ್ಟಿ ನೋಡ್ತೀರಿ 27,250. ನಿನ್ನೆ ಈ ಲೆವೆಲ್ನ ಮಾರ್ಕ್ ಮಾಡಿದ್ವಿ ಅಂಡ್ ಅರ್ಥ ಮಾಡಿದ್ವಿ 27,350 ಮಾರ್ಕೆಟ್ ದಾಟಿದ್ರೆ ನಿಮಗೆ ಕೆಳಗಣ ಲೆವೆಲ್ ಲೈಕ್ 77,200 ಅಂಡ್ ಈವನ್ 27,000 ಲೆವೆಲ್ ಕೂಡ ನಾನು ಡಿಸ್ಕಷನ್ ಮಾಡಿದ್ದೆ. ಓಕೆ, ಡೂ ಚೆಕ್ ದಾಟ್. ಅಂಡ್ ಎನಿವೇ ಮಾರ್ಕೆಟ್ ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಅನ್ನೋದಕ್ಕೆ ಇನ್ನೊಂದು ಲೆವೆಲ್ ನ ಡ್ರಾ ಮಾಡ್ತೀನಿ. ಡೌನ್ ಸೈಡ್ ಇವತ್ತಿನ ಲೆವೆಲ್ ಸಪೋರ್ಟ್ ನ ಮಾರ್ಕ್ ಮಾಡ್ತೀನಿ 27,200. ಇದನ್ನ ದಾಟಿದ್ರೆ ಲುಕಿಂಗ್ ಇಟ್ ಹಿಯರ್ 27,000 is the ultimate level. Okay, look me important here. Okay, ಇಲ್ಲಿ ಅರ್ಲಿಯರ್ ಲೆವೆಲ್ ಕೂಡ ಹಿಸ್ಟ್ರಿ ಇದೆ. ಓಕೆ, ಸೊ ಮಾರ್ಕೆಟ್ ಇನ್ ಕೇಸ್ ನಾನು ಫ್ಲಾಟ್ ಓಪನ್ ಆಗಿ ಈ ರೀತಿ ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ಮೇಲ್ಗಡೆ ಹೋಗ್ಬೋದು, ಎಕ್ಸ್ಪೆಕ್ಟೆಡ್ ಇದೆ, ಇಲ್ಲ ಅನ್ನೋಲ್ಲ. ಬಟ್ ಅದೇ ಕಂಟಿನ್ಯೂಷನ್ ಕೂಡ ಎಕ್ಸ್ಪೆಕ್ಟೇಷನ್ ಇದೆ 27,000. ಓಕೆ, ಮಾರ್ಕೆಟ್ ಫ್ಲಾಟ್ ಆಗಿ ಇಲ್ಲೆಲ್ಲ ಓಪನ್ ಆಗಿದೆ, ಇಮಿಡಿಯೇಟ್ ಇಸ್ ಅ ರಿಜೆಕ್ಷನ್ ಇಯರ್, ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ಬೋದು, ಎಕ್ಸ್ಪೆಕ್ಟೆಡ್ ಇದೆ. ಇನ್ ಕೇಸ್ ಆದ್ರೆ ಗ್ಯಾಪ್ ಅಪ್ ಆದ್ರೆ ಇಲ್ಲಿಂದ ಸೆಲ್ಲಿಂಗ್ ಇದೆ, ಗ್ಯಾಪ್ ಡೌನ್ ಆದ್ರೆ ಮಾರ್ಕೆಟ್ ಇಲ್ಲಿಂದ ವಾಪಸ್ ಹೋಲ್ಡ್ ಮಾಡ್ಬೋದು, ಫೇಲ್ ಆದ್ರೆ ಕಂಟಿನ್ಯೂ ಆಗುತ್ತೆ. ಈಸಿ ಸಿಸ್ಟಮ್ ಇದೆ, ವ್ಯಾಲ್ಯೂಸ್ ಅನ್ನು ಮಾರ್ಕ್ ಮಾಡ್ಕೊಂಡಿದ್ರಿ. ಗೋ ಟು ದ ಮಿಡ್ ಕ್ಯಾಪ್ ನಿಫ್ಟಿ 13,650. ಓಕೆ, ನಿನ್ನೆ ಕೂಡ ಈ ಲೆವೆಲ್ ನ ಡಿಸ್ಕಷನ್ ಮಾಡೋದ್ ಬಗ್ಗೆ ನೆನಪಿದೆ ಅಂತ ಕೋತೀನಿ. ಲುಕ್ ಅಟ್ ಹಿಯರ್, ಮಾರ್ಕೆಟ್ ಹ್ಯಾಸ್ ಬ್ರೋಕನ್ 13,750 ಅಂಡ್ ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ಕೆಟ್ 13,550 ಲೆವೆಲ್ ಅಥವಾ ಆಸ್ಪಾಸ್ ಅಥವಾ 13,600 ಕೂಡ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ. ಬೇರಿಶ್ ಅಂತೂ ಆಗಿದೆ, ನೀಟಾಗಂತೂ ಬಂದಿದೆ. ನೆಕ್ಸ್ಟ್ ಏನು ಎಲ್ಲ ಡ್ರಾಯಿಂಗ್ನ ತೆಗೆದಾಕೋಣ. ನಿಮ್ಮ ಮುಂದೆ ಮತ್ತೆ ಕೆಲವು ಲೆವೆಲ್ನ ಮಾರ್ಕ್ ಮಾಡ್ತೀನಿ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪ್ರಾಪರ್ ಸಿಸ್ಟಮ್. ಓಕೆ, ಲುಕ್ ಅಟ್ ಹಿಯರ್, ಮಾರ್ಕೆಟ್ ಮಲ್ಟಿಪಲ್ ಟೈಮಲ್ಲಿ ಸಪೋರ್ಟ್ ತಗೊಂಡಿದೆ 13,500. ಓಕೆ, ಮಾರ್ಕೆಟ್ ಈ ಜಾಗದಲ್ಲಿ ಕೂಡ ಇಂಪಾರ್ಟೆಂಟ್ ಪ್ಲೇ ಏರಿಯಾ ಮಾಡಿದೆ, ದಟ್ ಇಸ್ 13,750. ಓಕೆ, ಮೇಲೆಗಡೆ ನೋಡಿದ್ರೆ ಲುಕ್ ಅಟ್ ಹಿಯರ್, ದಟ್ ಇಸ್ ಅಬೌಟ್ 14,000 ಲೆವೆಲ್ ಬರುತ್ತೆ, ಅದು ಕೂಡ ಇಂಪಾರ್ಟೆಂಟ್ ಜಾಗ. ಈಗ ಮಾರ್ಕೆಟ್ ಏನ್ ಮಾಡಿದೆ, 13,750 ಫೇಲ್ ಮಾಡಿದೆ. ನೆಕ್ಸ್ಟ್ ಏನಿದೆ ಟಾರ್ಗೆಟ್ 13,550. ಇವತ್ತಿನ ಲೋ ಬ್ರೇಕ್ ಆದ್ರೆ ದಟ್ಸ್ ಇಟ್. ಓಕೆ, ಇದನ್ನೇ ಅರ್ಥ ಮಾಡ್ಕೊಳ್ತಾ 30 ನಿಮಿಷದಲ್ಲಿ ನೀವು ಪೊಸಿಷನ್ಸ್ ನ ಪ್ಲಾನ್ ಹಾಕೊಳ್ತೀರಿ ಈಸಿಲಿ. ಹಿಯರ್ ವಿದಿನ್ ದಿಸ್ ಒನ್ ಬೌಂಡ್ರಿ ನಾಟ್ ಅಟ್ ಆಲ್ ಈಸಿ. ಇಲ್ಲ ಮಾರ್ಕೆಟ್ ಇದ್ರ ಕೆಳಗಡೆ ಬ್ರೇಕ್ 13,550 ಬೈ ಮಿಸ್ಟೇಕ್ ಮಾರ್ಕೆಟ್ ಈ ಜಾಗದಲ್ಲಿ ಸಿಕ್ಕರೆ ಸೆಲ್ಲಿಂಗ್ ಇರುತ್ತೆ 13,750 ಹತ್ರ. ಇದನ್ನ ದಾಟಿದ್ರೆ ಮೊಮೆಂಟಮ್ ಇರುತ್ತೆ 13,900ರಿಂದ 14,000 ಲೆವೆಲ್. ಓಕೆ, ಇಷ್ಟೊಂದು ಇಂಡೆಕ್ಸ್ ಅನಾಲಿಸಿಸ್ ಆಗಿದೆ. ನಾಳೆ ಡಿಸ್ಕಷನ್ ಮಾಡ್ಲಿಕ್ಕೆ ಕೆಲವೊಂದು ಸ್ಟಾಕ್ಸ್ ಗಳಿವೆ. ಲುಕ್ ಅಟ್ ಹಿಯರ್, ಪಾಲಿಸಿ ಬಜಾರ್ ನಿನ್ನೆ ಡಿಸ್ಕಷನ್ ಮಾಡಿದ್ವಿ. ಇದರೊಳಗೆ ಒಂದು ನೆಗೆಟಿವ್ ನ್ಯೂಸ್ ಇತ್ತು, ದಟ್ ಇಸ್ IRDA ರೆಗ್ಯುಲೇಷನ್ಸ್ ಕೊಡೋದ್ ಬಗ್ಗೆ, ಇನ್ಶೂರೆನ್ಸ್ ಕಮಿಷನ್ಸ್ ಬಗ್ಗೆ ಮಾತಾಡಿದಾಗ ಸೊ ಮಾರ್ಕೆಟ್ ನಿನ್ನೆ ಬಿದ್ದಿತ್ತು, ಅದನ್ನೇ ಕಂಟಿನ್ಯೂಷನ್ ಮಾಡಿದೆ. ಯಾರ್ಯಾರು ಪುಟ್ಟು ಫ್ಯೂಚರ್ ಬೈ ಫ್ಯೂಚರ್ ಸೆಲ್ ಅಥವಾ ಕಾಲ್ ಸೆಲ್ಲಿಂಗ್ ಮಾಡಿದ್ರೆ ಡೆಫಿನೆಟ್ಲಿ ದುಡ್ಡು ಮಾಡಿರ್ತೀರಿ. ಇದನ್ನೇ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ. ನಿನ್ನೆ ಇವನ್ ಕಾಲ್ ರೇಟಿಂಗ್ ಮಾಡೋದ್ ಬಗ್ಗೆ ಕೂಡ 1900 ಹತ್ರ ಇರುವ ಕಾಲ್ ರೇಟಿಂಗ್ and go and see it has made a good money. Okay, so ನಾಳೆ ಕೂಡ ಎಕ್ಸ್ಪೆಕ್ಟೇಷನ್ ಮಾಡೋಣ. ಲೋ ಬ್ರೇಕ್ ಆದ್ರೆ ಟಾರ್ಗೆಟ್ ಇದೆ 1700 ಹತ್ರ. JSW ಸ್ಟೀಲ್ ವಿ ಡಿಸ್ಕಸ್ ಫಾರ್ ನೆಗೆಟಿವಿಟಿ ಅಂಡ್ ಮಾರ್ಕೆಟ್ ಸ್ವಲ್ಪ ಲೈಟ್ ಆಗಿದೆ, ಸ್ವಲ್ಪ ಸ್ಲೋ ಆಗಿದೆ. ಎಸ್ ಅಫ್ಕೋರ್ಸ್ 1079 ಕೆಳಗಡೆ ನಿನ್ನೆ ಅಥವಾ ಇವತ್ತಿನ ಲೋ ಬ್ರೇಕ್ ಆದ್ರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು, ಬಿಕಾಸ್ ಪ್ಯೂರ್ 100% ಸೆಲ್ಲಿಂಗ್ ಕ್ಯಾಂಡಲ್ ಇದೆ. ನಿನ್ನೆ ಡಿಸ್ಕಷನ್ ಮಾಡಿದ ಅಪೋಲೋ ಹಾಸ್ಪಿಟಲ್ ಗತಿ ಏನಾಗಿದೆ ನೋಡ್ಕೊಳ್ತೀರಿ. ರೀಟೆಸ್ಟ್ ಆಗಿ ರೆಡ್ ಕ್ಯಾಂಡಲ್ ಆಗಿತ್ತಲ್ಲ, ಲೋ ಬ್ರೇಕ್ ಆದ್ರಿಂದ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ 6,900 ಇದೆ. ಈಗ ಟಾರ್ಗೆಟ್ 6,850. ಲೋ ಬ್ರೇಕ್ ಆದ ಕಂಟಿನ್ಯೂಷನ್, ಅರ್ಲಿಯರ್ ಲೆವೆಲ್ ಸಪೋರ್ಟ್. ಓಕೆ, ಸೂಪರ್. ವೆರಸ್ ನೆಕ್ಸ್ಟ್ ಕಾಣ್ತಾ ಇರೋದು ಟೈಟನ್. ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಮಾರ್ಕೆಟ್ ಅಲ್ಲಿ 3,930 ಮೇಲೆಗಡೆ ಹೋಗ್ಬೇಕಂತ್ರಿ. ಮಾರ್ಕೆಟ್ ಬಿಕಾಸ್ ಆಫ್ ಪ್ಯೂರ್ ನಿಫ್ಟಿ ಬೇರಿಶ್ನೆಸ್ ಪ್ಯಾಟರ್ನ್ ಸೆಂಟಿಮೆಂಟ್ ಇಂದ ಸ್ವಲ್ಪ ಸಡಬೆ ಆಗಿದೆ. ಸೊ ಎಕ್ಸ್ಪೆಕ್ಟೇಷನ್ ಕೂಡ ಮಾಡೋಣ ನಾಳೆ ಒಂದಿನ ಅಥವಾ 2 ದಿನ ಹೋಲ್ಡ್ ಆಗಿ ಮೇಲೆಗಡೆ ಹೋಗ್ಬೋದಾ ಅಂತೇಳಿ ಈಗಲೂ ಕೂಡ. ಓಕೆ, ಲೆಟ್ಸ್ ಗೋ ಟು ಇನ್ಫಿ ಹಿಯರ್. ಇನ್ಫಿ ನೋಡ್ಕೊಳ್ತೀರಿ, ಒಂದು ಕಾನ್ಸಲ್ಟೇಷನ್ ಝೋನ್ ಅಲ್ಲಿ ಇದೆ, ಬಟ್ ಫೇಲ್ಯೂರ್ ಗಳು ಆಗ್ತಾ ಇಲ್ಲ, ಪ್ರಾಪರ್ ಹೈಯರ್ ಲೋ ಸ್ಟ್ರಕ್ಚರ್ ನ. ಓಕೆ, ನೋಡ್ಕೊಳ್ತೀರಿ 1 2 3 4 5 6 7. ಓಕೆ, ಸೊ ಡೂ ಚೆಕ್ ಹಿಯರ್. ಮಾರ್ಕೆಟ್ 1610 ಲೆವೆಲ್ ನ ಬ್ರೇಕ್ ಆಗಿ ಮೇಲ್ಗಡೆ ಹೋದ್ರೆ ಆಸ್ ಅ ಟ್ರೆಂಡ್ ಅಪ್ ಸೈಡ್ ಇದ್ದು ಬೈ ಹಿಯರ್ ಟಾಪ್ ಆಫ್ ದ ಕ್ಯಾಂಡಲ್, ಬಿಕಾಸ್ ಇಲ್ಲಿ ಬಾಕ್ಸ್ ಕೂಡ ಕ್ರಿಯೇಟ್ ಆಗಿದ್ದು ಸ್ಮಾಲ್ ಎಸ್ ಎಲ್ ಕೊಟ್ಕೊಂಡ್ರೆ ಮಾರ್ಕೆಟ್ 1640 ಅಥವಾ ಮೇಲಿನ ಲೆವೆಲ್ ಟಾರ್ಗೆಟ್ ಕೊಡುವ ಸಾಧ್ಯತೆ ಇದೆ. ಇದನ್ನು ಬಿಟ್ಟು ಕೂಡ ನಿಮ್ಮ ಕೆಲವೊಂದು ಸ್ಟಾಕ್ಸ್ ಗಳ ಏನಾದ್ರು ರೆಕಮೆಂಡೇಶನ್ ಇದ್ರೆ ಅವುಗಳನ್ನ ನಾನು ಪ್ರೀ ಮಾರ್ಕೆಟ್ ನಲ್ಲಿ ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಅದರ ಬಗ್ಗೆ ಫಂಡಮೆಂಟಲ್ ಟೆಕ್ನಿಕಲ್ ಅಂತ ನೀವು ಲೈಕ್ ಪಾಯಿಂಟ್ ಔಟ್ ಮಾಡ್ತೀರಿ ಕಮೆಂಟ್ ಅಲ್ಲಿ ಕೂಡ. ಓಕೆ, ಚೇಂಜಸ್ ವಿಲ್ ಬಿ ಅಪ್ಡೇಟ್ ಇನ್ ಟೆಲಿಗ್ರಾಮ್. ಅಂಡ್ ಏನಾದ್ರೂ ಕ್ವೆಶನ್ಸ್ ಇದ್ರೆ ಕಮೆಂಟ್ ಅಥವಾ ವಾಟ್ಸ್ಆಪ್ ಮಾಡ್ತೀರಿ.
ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್ ನಾವು.